ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಸ್ಥಿತಿಗತಿಗಳ ಬಗ್ಗೆ ದೊಡ್ಡದೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತಹದ್ದು. ದಕ್ಷ ಅಧಿಕಾರಿಗಳು ಸರ್ಕಾರಕ್ಕೆ ಬೇಕಾ ಅಥವಾ ಇವರು ಹೇಳೋ ಮಾತನ್ನ ಕೇಳುವಂತಹ ಅಧಿಕಾರಿಗಳು ಮಾತ್ರ ಸರ್ಕಾರಕ್ಕೆ ಬೇಕಾಗಿದೆಯಾ? ಇನ್ನು ಎಷ್ಟು ಬಲಿಯ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಇನ್ನು ಎಷ್ಟು ಬಲಿ ಬೇಕು ಅನ್ನುವಂತಹದ್ದು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹದ್ದು ಡಿವೈಎಸ್ಪಿ ಗಣಪತಿ ಅವರ ಸಾವಿನ ಕುರಿತಾಗಿ ರಾಜ್ಯದಾದ್ಯಂತ ಸಾಕಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ಪ್ರಕರಣವನ್ನ ತಿರುಚುವ ಪ್ರಯತ್ನ ಆಗ್ತಾ ಇದೆಯಾ, ಬೇರೆಯದ್ದೇ ಆಯಾಮ ನೀಡುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಈ ಒಂದು ಪ್ರಕರಣಕ್ಕೆ ಎಳ್ಳು ನೀರು ಬಿಡುವಂತಹ ಎಲ್ಲ ರೀತಿಯ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ನಡೀತಾ ಇದೆಯಾ ಅನ್ನೋದು ಇಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಪರಮೇಶ್ವರ್ ಮುಂದೆಯೇ ಓಂ ಪ್ರಕಾಶ್ಗೆ ಚಾಟಿ ಬೀಸಿದ್ದಾರೆ ಸಿಎಂ. ನಿನ್ನೆ ಖಾಸಗಿ ಚಾನೆಲ್ಗೆ ಡಿವೈಎಸ್ಪಿ ಗಣಪತಿ ಸಂದರ್ಶನ ನೀಡಿದ್ರು. ರಾಜ್ಯದಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ಗಣಪತಿಯವರ ಆತ್ಮಹತ್ಯೆ ಮುಂಚೆಗಿನ ಈ ಹೇಳಿಕೆಗಳು, ನಿಮ್ಮ ಅನುಮತಿ ಇಲ್ಲದೆ ಸಂದರ್ಶನ ಹೇಗೆ ಕೊಟ್ರು ಅಂತ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಅಧಿಕಾರಿಗಳ ಮನಸ್ಥಿತಿ ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯ ನಿಮಗೆ ಇಲ್ಲವೇ ಅನ್ನುವಂತಹ ನೇರ ಪ್ರಶ್ನೆಯನ್ನ ಓಂ ಪ್ರಕಾಶ್ ಅವರಿಗೆ ನೀಡಿರುವಂತಹದ್ದು. ಪರಮೇಶ್ವರ್ ಮುಂದೆಯೇ ಓಂ ಪ್ರಕಾಶ್ಗೆ ಚಾಟಿ ಬೀಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಡಿಕೇರಿಯಲ್ಲಿ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಪ್ರಾಥಮಿಕ ಮಾಹಿತಿ ಸಲ್ಲಿಕೆಯಾಗಿದೆ. ದೂರವಾಣಿ ಮೂಲಕ ಹೈಕಮಾಂಡ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೆಷ್ಟು ಬಲಿ ಬೇಕು ಅಂತ ರಾಜ್ಯದ ಜನತೆ ಈಗ ಕೇಳ್ತಾ ಇದ್ದಾರೆ. ಒಟ್ಟಾರೆ ಪ್ರಕರಣದ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರವಾದಂಥ ಘಟನೆ. ಅದನ್ನ ಸಿಐಡಿಗೆ ತನಿಖೆ ಮಾಡಲಿಕ್ಕೆ ವಹಿಸಿದ್ದಾರೆ. ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಯಾವ ಕಾರಣಕ್ಕೆ ಮಾಡ್ಕೊಂಡ್ರು, ಇದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು. ಯಾಕಂದ್ರೆ ಅವರು ಕೆಲವು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೋ ಒಂದು ಪ್ರೈವೇಟ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಕೆಲವು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತೆಲ್ಲ ವರದಿಯಾಗಿದೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ತನಿಖೆ ಮಾಡಲಿಕ್ಕೆ ಸಿಐಡಿಗೆ ಈಗಾಗಲೇ ವಹಿಸಿದ್ದೀವಿ ನಾವು. ಸಿಐಡಿ ತನಿಖೆಯಾಗಿ ವರದಿ ಬಂದ ಮೇಲೆ ಆಮೇಲೆ ಯಾವುದೋ ಸೂಕ್ತವಾದಂಥ ಕ್ರಮ ತಗೊಂಡು ತನಿಖೆ ಆಗಬೇಕಲ್ಲ, ಹೇಳ್ಬಿಟ್ಟು ತನಿಖೆ ಆಗಬೇಕಲ್ವೇನ್ರಿ? ತನಿಖೆಯಾಗಿ ಸತ್ಯ. ಗಣಪತಿಯವರ ಆತ್ಮಹತ್ಯೆ ರಾಜ್ಯದಾದ್ಯಂತ ಕೋಲಾಹಲ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಮಡಿಕೇರಿಯಲ್ಲಿ ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ.
ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಡಿಕೇರಿಯಾದ್ಯಂತ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ. ಡಿವೈಎಸ್ಪಿ ಗಣಪತಿ ಅವರ ಆತ್ಮಹತ್ಯೆಯ ಕುರಿತಾಗಿ ಜನರ ಆಕ್ರೋಶ ಈಗ ಕಟ್ಟಿಯೊಡೆದಿದೆ ಅಂತಾನೆ ಹೇಳಬಹುದು. ಆಂಬ್ಯುಲೆನ್ಸ್ ಅನ್ನ ತಡೆದು, ಮೃತದೇಹವಿರುವಂತಹ ಆಂಬ್ಯುಲೆನ್ಸ್ ಅನ್ನ ತಡೆದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನ ಹೊರಗೆ ತನ್ನಿ, ನ್ಯಾಯವನ್ನ ಒದಗಿಸಿಕೊಡಿ ಅಂತ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರಾದಂತಹ ಬೋಪಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಮಡಿಕೇರಿಯಾದ್ಯಂತ ಬಹಳ ಸೂಕ್ಷ್ಮ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹದ್ದು. ಎಲ್ಲೆಡೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಜನರ ಪ್ರತಿಭಟನೆ ಕೂಡ ಮುಂದುವರಿತಾ ಇದೆ. ಮಡಿಕೇರಿಯಾದ್ಯಂತ ಪ್ರತಿಭಟನೆ ಈಗ ನಡೀತಾ ಇದೆ. ಸರ್ಕಾರಕ್ಕೂ ಕೂಡ ಅತಿ ದೊಡ್ಡ ಮುಜುಗರ ಅಂತ ಹೇಳಬಹುದು. ಮೇಲಿಂದ ಮೇಲೆ ದಕ್ಷ ಅಧಿಕಾರಿಗಳು ರಾಜೀನಾಮೆ ಕೊಡ್ತಿದ್ದಾರೆ. ಜೊತೆಗೆ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂತಹದ್ದು ದೊಡ್ಡ ಸಂಕಷ್ಟವನ್ನ ಸರ್ಕಾರಕ್ಕಂತೂ ತಂದೊಡ್ಡಿದೆ. ಈಗ ಅತಿಥಿಗಳಿದ್ದಾರೆ, ಅವರೊಂದಿಗೆ ಚರ್ಚೆಯನ್ನ ಆರಂಭಿಸುವಂತಹ ಸಮಯ. ಮೊದಲಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ವಕೀಲರಾದಂತಹ ಧನಂಜಯ ಅವರು ನಮ್ಮ ಜೊತೆ ಇದ್ದಾರೆ. ಸ್ನೇಹಿತರಾಗಿರುವಂತಹ ಜಯರಾಜ್ ನಾಯ್ಡು ಅವರು ನಮ್ಮನ್ನ ಈಗಾಗಲೇ ಜಾಯ್ನ್ ಆಗಿದ್ರು. ಸೊ ಇದರ ಜೊತೆಗೆ ಮನೋಶಾಸ್ತ್ರಜ್ಞರಾದಂತಹ ಡಾಕ್ಟರ್ ವರ್ಷಾ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವರ್ಷಾ ಅವರೇ, ನಿಮ್ಮಿಂದಲೇ ಆರಂಭಿಸೋದಾದ್ರೆ, ಮಾನಸಿಕ ಡಿಪ್ರೆಷನ್ನ ಒಂದು ಆಂಗಲ್ ಅನ್ನ ಕೊಡಲಾಗ್ತಾ ಇದೆ ಗಣಪತಿ ಅವರ ಒಂದು ಪ್ರಕರಣದಲ್ಲಿ. ಖಂಡಿತವಾಗಿಯೂ ಪೊಲೀಸ್ ಇಲಾಖೆಯ ಕೆಲಸ ಏನಿದೆ ಅದು ಸಾಮಾನ್ಯವಾದಂತಹ ಕೆಲಸ ಅಲ್ಲ, ಸಾರ್ವಜನಿಕರು ಇರುವಂತಹ ಕೆಲಸ ಅಲ್ಲ, ಬಹಳ ಸ್ಟ್ರೆಸ್ ನಿಂದ ಕೂಡಿದಂತಹ ಕೆಲಸ ಅಂತಾನೆ ಹೇಳ್ಬೋದು. ಆದ್ರೆ ಈ ಪ್ರಕರಣ ಸಂಬಂಧ ಇಲ್ಲಿ ಡಿಪ್ರೆಷನ್ನ ಒಂದು ಆಂಗಲ್ ಅನ್ನ ನೀಡಲಾಗ್ತಾ ಇದೆ. ಒಟ್ಟಾರೆ ಪ್ರಕರಣವನ್ನ ನೀವು ನೋಡೋದಾದ್ರೆ ಆರಂಭದಲ್ಲಿ ಏನ್ ಹೇಳ್ತೀರಿ? ಅದೇ, ಯಾರೇ ಒಬ್ಬರು ಮಾನಸಿಕ ತೊಂದರೆಗೆ ಒಳಗಾಗಿದ್ರೆ ಇದು ಆತ್ಮಹತ್ಯೆ ಒಂದು ಆ ಮಾನಸಿಕ ತೊಂದರೆ ಆತ್ಮಹತ್ಯೆ ಮಾಡಲಿಕ್ಕೆ ಒಂದು ರೀಸನ್ ಆಗಿರ್ತದೆ. ಸೊ ಅದರಿಂದಾಗಿ ಅವ್ರಿಗೆ ಸ್ಟ್ರೆಸ್ನ ಕೋಪಿಂಗ್ ಸ್ಕಿಲ್ಸ್ ಆಗಲಿ ಅಥವಾ ಅದನ್ನ ಹೇಗೆ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಇದೆಲ್ಲ ಅವ್ರಿಗೆ ಕಷ್ಟ ಆಗ್ತದೆ. ಸೊ ಅದರಿಂದಾಗಿ ಈ ಥರ ಆಗಿರ್ಬೋದು, ಆ ಥರ ಆಗಿರುವಂತಹ ಸಾಧ್ಯತೆ ಇದೆ, ಡಿಪ್ರೆಷನ್ನಿಂದ ಆಗುವಂತಹ ಸಾಧ್ಯತೆಗಳಿದೆ. ಓಕೆ, ನಾನು ಧನಂಜಯ ಅವರಿಂದ ಮಾತನಾಡಿಸ್ತೀನಿ. ಸರ್, ಡಿಪ್ರೆಷನ್ನ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಆಶ್ಚರ್ಯಕರ ರೀತಿಯಲ್ಲಿ ಗಣಪತಿ ಅವರ ಸೋದರ ಹೌದು ಡಿಪ್ರೆಷನ್ನಲ್ಲಿದ್ದರೂ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆ. ಮತ್ತೊಂದು ಕಡೆ ಅವರ ಪತ್ನಿ ಹೇಳ್ತಾರೆ, ಖಂಡಿತವಾಗಿಯೂ ಇಲ್ಲ, ನನ್ನ ಪತಿ ಏನೇನು ಹೇಳಿದಾರೋ ಎಲ್ಲವೂ ನಿಜ, ಅವರು ಬಹಳಷ್ಟು ಕಿರುಕುಳಕ್ಕೆ ಒಳಗಾಗ್ತಾ ಇದ್ರು ಅಂತ. ಎಲ್ಲೋ ಒಟ್ಟಾರೆ ಪ್ರಕರಣವನ್ನ ಅಲ್ಲಿಗೆ ಮುಗಿಸುವಂತಹ ಒಂದು ಹುನ್ನಾರ ನಡೀತಾ ಇದೆಯಾ? ಆ ಒಂದು ಒತ್ತಡದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕುಟುಂಬಸ್ಥರು ಇದಾರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಅನ್ನೋದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಮನಗಂಡು ಕಳೆದ 6-7 ವರ್ಷಗಳಿಂದ ಪೊಲೀಸ್ ಅಧಿಕಾರಿಗಳ ಒಂದು ಪ್ರೊಟೆಕ್ಷನ್ಗೋಸ್ಕರ ಬೇಕಾದಂಥ ಮಾರ್ಗಸೂಚಿಯನ್ನು ಸುಪ್ರೀಂ ಕೋರ್ಟ್ ಕೊಡ್ತಾನೆ ಬರ್ತಾ ಇದೆ ಪ್ರತಿ 3 ತಿಂಗಳಿಗೊಮ್ಮೆ. ಸೊ ದೇರ್ ಫಾರ್ ಒತ್ತಡ ಇದೆ. ಆ್ಯಂಡ್ ದೇರ್ ಫಾರ್ ಅವರ ಸಹೋದರರು ಹೇಳಬಾರ್ದನ್ನು ಹೇಳಿದ್ದಾರೆ, ಅದನ್ನು ನಾವು ಇಗ್ನೋರ್ ಮಾಡೋಣ ಸದ್ಯಕ್ಕೆ. ಬಟ್ ಆವಾಗಲಿಂದ ಹೇಳ್ತಿರೋ ಹಾಗೆ ಈ ಪ್ರಕರಣದಲ್ಲಿ, ಈಗ ಉದಾಹರಣೆಗೆ ನಿಮ್ಮ ಮುಂದೆ ಕಾಫಿಯನ್ನು ಕೊಟ್ಟು ದಯವಿಟ್ಟು ಕಾಫಿ ಕುಡಿದು ಹೇಗಿದೆ ಹೇಳಿ ಅಂತ ಹೇಳಿದ್ರೆ ನೀವು ಕಾಫಿ ಕುಡಿದ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫಾರ್ FIR ಆಗಲೇಬೇಕಾಗತ್ತೆ ಅಂಡರ್ 305 ಆರ್ ಅಂಡರ್ 306. ಆ್ಯಂಡ್ FIR ಹಾಕಬೇಕಾದ್ರೆ ಆರೋಪಿಗಳ ಹೆಸರು ಹಾಕಬೇಕಾಗತ್ತಲ್ಲಿ. ಇಲ್ಲಿ ಆರೋಪಿಗಳ ಹೆಸರನ್ನು ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜಾರ್ಜ್ ಅಂತ ಹೇಳಿದ್ದಾರೆ, ಮತ್ತು ಮೋಹಂತಿ ಅಂತ ಹೇಳಿದ್ದಾರೆ, ಮತ್ತೊಬ್ಬರ ಹೆಸರು ಹೇಳಿದ್ದಾರೆ. ದಯವಿಟ್ಟು ಅವರ ಹೆಸರುಗಳನ್ನು ಹಾಕ್ಬಿಟ್ಟು FIR ಅನ್ನು ಲಾಡ್ಜ್ ಮಾಡಿ. FIR ಲಾಡ್ಜ್ ಮಾಡಿದ ಮೇಲೆ ತನಿಖೆಯನ್ನು ಕೈಗೊಂಡು ಅವರ ಪಾತ್ರ ಏನೂ ಇಲ್ಲ, ಇವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ, ಇವರು ಕಲ್ಪನಾತೀತ ಕಥೆಯನ್ನ ಹೇಳಿದ್ರು ಅಂತ ದಯವಿಟ್ಟು ವರದಿಯನ್ನ ಕೊಡಿ. ಆರಂಭದಲ್ಲಿ ಉದ್ಭವ ಆಗ್ತಾ ಇರುವಂತಹ ಸಮಸ್ಯೆಯೇ ಇದು. ಇವರಿಗೆ ಏನು ಬೇಕೋ ಅಲ್ಲಿ ಅದನ್ನ ನಮೂದಿಸಲಾಗ್ತಾ ಇದೆ, ಆ ದೂರನ್ನ ಅಲ್ಲಿ ದಾಖಲಿಸಿಕೊಳ್ಳಲಾಗ್ತಾ ಇದೆ. CRPC ಕಲಂ 174 ಅಲ್ಲಿ ದಾಖಲಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ನ್ಯಾಯಾಲಯದ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ ಧನಂಜಯ ಅವರೇ, ಕೊನೆಯದಾಗಿ
ಮರಣಕ್ಕೂ ಮುಂಚೆ ನೀಡುವಂತಹ ಹೇಳಿಕೆಯನ್ನ ಯಾವ ರೀತಿ ಕನ್ಸಿಡರ್ ಮಾಡಲಾಗುತ್ತೆ, ವೆದರ್ ಇಟ್ ಇಸ್ ಡೆತ್ ನೋಟ್ ಆರ್ ಈ ರೀತಿಯಾದಂತಹ ಒಂದು ಸಂದರ್ಶನವಾಗ್ಲಿ, ಮರಣಕ್ಕೂ ಮುಂಚೆ ಒಬ್ರು ಯಾರು ಏನ್ ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡಲಾಗತ್ತೆ? ಈ ಪ್ರಕರಣದಲ್ಲಿ ಅಂದರೆ ಇವರು ಭಾಳ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ದಂಥವರು ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮತ್ತು ವಿಜುವಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ತಿಳುವಳಿಕೆ ಬರಬೇಕು ಅನ್ನೋ ಉದ್ದೇಶ ಇವರ ಮನಸ್ಸಿನಲ್ಲಿತ್ತು ಅಂತ ನಾವು ಭಾವಿಸೋಣ. ಸೊ ಕಾನೂನಾತ್ಮಕವಾಗಿ ಆಗಬೇಕಾಗಿರುವಂಥ ಕೆಲಸ ಏನಂದರೆ ಇವರ ಮನೆಯವರನ್ನ ಕೇಳುವಂಥದ್ದಲ್ಲ. ಈಗ ಹೋಗ್ಬಿಟ್ಟು ಅವರು ಮಾನಸಿಕ ಖಿನ್ನತೆ ಒಳಗಾಗಿದ್ರಾ ಇಲ್ವಾ ಅಂತ ಮನೆಯವರು ಬಂದು ದೇ ಆರ್ ನಾಟ್ ಟೆಕ್ನಿಕಲ್ ಪೀಪಲ್, ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್. ಅವರ ವೈದ್ಯರಿದ್ದಾರೆ, ಅವರ ವೈದ್ಯರ ಬಳಿ ಹೋಗಿ ಕೂಲಂಕುಷವಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ವೈದ್ಯರನ್ನು. ಮತ್ತು ಮೊನ್ನೆ ನೋಡಿದಂಥ ವೈದ್ಯರಲ್ಲ, ಆ್ಯಕ್ಚುಲಿ ತಿಂಗಳ ಗಟ್ಟಲೆ ಅಥವಾ ವರ್ಷಗಳ ಗಟ್ಟಲೆ ವೈದ್ಯರು ಒಂದು ವೇಳೆ ಇವರ ಬಳಿ ಮಾತನಾಡಿದರೆ ಆ ವೈದ್ಯರ ಬಳಿ ಕೇಳಿ ತಿಳ್ಕೊಳ್ಬೇಕಾಗತ್ತೆ ಕಾರಣ ಕೊಟ್ಟಿದ್ರಾ. ಯಾಕೆಂದರೆ ಡಿಪ್ರೆಷನ್ ಅಂದರೆ ಎರಡು ಥರನಾದಿರುತ್ತೆ. ಅನ್ಯರ ಒಂದು ನಡವಳಿಕೆ ಆಧಾರದ ಮೇಲೆ ನೀವು ಡಿಪ್ರೆಷನ್ಗೆ ಇಳಿಬೋದು, ಅಥವಾ ಅನ್ಯರ ನಡವಳಿಕೆಯ ಕಾರಣ ಅಲ್ಲ, ನಿಮ್ಮಲ್ಲಿ ಪ್ಯಾಥಾಲಜಿಕಲಿ ಕ್ಲಿನಿಕಲ್ ಡಿಪ್ರೆಷನ್ ಆಗಿದ್ರೆ ಏನಾಗುತ್ತೆ, ನೀವೇ ಊಹೆ ಮಾಡ್ಕೊಳ್ತೀರಿ, ನಡೀದೇ ಇರೋವಂಥ ಘಟನೆಗಳನ್ನು ನೀವು ಊಹೆ ಮಾಡ್ಕೊಳ್ತೀರಿ. ಬಟ್ ಇವರು ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಆ್ಯಕ್ಚುಲಿ ದಿನನಿತ್ಯ ಸೇವೆಯನ್ನು ಸಲ್ಲಿಸ್ತಿದ್ದಂಥ ಅಧಿಕಾರಿ ಆಗಿರೋದ್ರಿಂದ ನಾವು ಆ ಒಂದು ಆ್ಯಕ್ಚುಲಿ ಕನ್ಕ್ಲೂಷನ್ಗೆ ಸುಲಭವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಇವರು ಹೈಸ್ಟೀರಿಯಾದಲ್ಲಿದ್ದರು, ಇವರು ಕಲ್ಪನೆನ ಮಾಡ್ಕೊಳ್ತಿದ್ರು ಅಂತ ನಾವು ನಂಬಲಿಕ್ಕೆ ಆಗೋದಿಲ್ಲ. ಅದೇ ಪ್ರಶ್ನೆನ ನಾನು ಗಂಗಾಧರ್ನ ಕೇಳ್ತೀನಿ. ಸರ್, ಅವ್ರು ಹೇಳಿದ್ರು ನಾವೇ ಕಲ್ಪನೆಗಳನ್ನ ಮಾಡ್ಕೊಂಡು ಅಲ್ಲಿ ಏನನ್ನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಈಗ ಒಬ್ಬ ವ್ಯಕ್ತಿಯ ಸಾವು ಯಾವುದರಿಂದ ಆಗಿದೆ, ಡಿಪ್ರೆಷನ್ ಬರೋದಕ್ಕೆ ಕಾರಣ ಏನು ಅಂತ, ಡಿಪ್ರೆಷನ್ ಇತ್ತು ಹಾಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹದ್ದು ಅಷ್ಟು ಸಲೀಸಾಗಿ ತಳ್ಳಿ ಹಾಕಬಹುದಾದಂತಹ ಒಂದು ಪ್ರಕರಣನ, ತಳ್ಳಿ ಹಾಕಬಹುದಾದಂತಹ ವಿಷಯನ, ಡಿಪ್ರೆಷನ್ ಅಂದ್ರೆ ಯಾವ ಕಾರಣದಿಂದ ಡಿಪ್ರೆಷನ್ ಬಂದಿದೆ, ಎಷ್ಟು ವರ್ಷಗಳಿಂದ ಅವರು ಬಳಲ್ತಾ ಇದ್ದಾರೆ, ಆ ಡಿಪ್ರೆಷನ್ಗೆ ಮೂಲ ಕಾರಣ ಏನು, ಇವ್ ಯಾವುದನ್ನೂ ಕನ್ಸಿಡರ್ ಮಾಡಿದೆ. ಅವರ ಸೋದರ ಹೇಳಿದ್ದನ್ನ ಕೇಳಿದ್ವಿ, MS ರಾಮಯ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಅವರ ಆಪ್ತರ ಅವರು ಡಿಪ್ರೆಷನ್ಗೆ ಚಿಕಿತ್ಸೆಯನ್ನ ಪಡೀತಿದ್ದಾರೆ ಅಂತ, ಅವೆಲ್ಲವನ್ನೂ ಕನ್ಸಿಡರ್ ಮಾಡದೆ ಏಕಾಏಕಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ತಮಗೆ ಏನ್ ಅನಿಸಿದ್ದೋ ಆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಏನ್ ಆಗ್ತಾ ಇದೆ ಸರ್ ಪೊಲೀಸ್ ಇಲಾಖೆಯಲ್ಲಿ? ನೋಡಿ, ಈಗಾಗಲೇ 174 CRPC ಈಗಾಗಲೇ ನೀವೇ ಹೇಳಿದ್ರಿ, 174 CRPC ಪ್ರಕರಣ ದಾಖಲು ಮಾಡ್ಕೊಂಡಾಗಿದೆ. ಈಗ ಡಿಪ್ರೆಷನ್ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ, ನಿಮ್ಮಲ್ಲೂ ಬರ್ತಾ ಇದೆ, ಎಲ್ಲ ಕಡೆಯಲ್ಲೂ ಬರ್ತಾ ಇದೆ. ಆದರೆ ಈಗ ನಮ್ಮ ಒಬ್ಬರು ಈಗ ಸ್ಪಂದನ ನರ್ಸಿಂಗ್ ಹೋಮಿಂದ, ನಾನು ಈಗಾಗಲೇ ಮೊದಲು ರಾಜಾಜಿನಗರದಲ್ಲಿ ಇದ್ದಾಗ ಸ್ಪಂದನ ನರ್ಸಿಂಗ್ ಹೋಮ್ ನಮ್ಮ ವ್ಯಾಪ್ತಿಗೆ ಬರ್ತಾಯಿತ್ತು. ಆ ಡಾಕ್ಟ್ರು ಹೇಳಿದರು, ಡಿಪ್ರೆಷನ್ನಿಂದ ಯಾವ ರೀತಿ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಾನೆ ಅಥವಾ ಬೇರೆ ಏನಾದರೂ ಒಂದು ಕೃತ್ಯಕ್ಕೆ ಇಳಿತಾನೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಆದರೆ ಈ ತನಿಖೆ ಈಗ ತನಿಖಾ ಹಂತದಲ್ಲಿದೆ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಮನಸ್ಸಿಗೆ ಬಂದಂಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಈಗ 174 CRPC ಮಾಡ್ಕೊಂಡಾದ್ಮೇಲೆ ಈಗ ಒಂದು ಏನು ಈಗಾಗಲೇ ಮೊದಲೇ ಹೇಳ್ದಂಗೆ ನಾನು ಶವಪಂಚನಾಮೆ ವೇಳೆಯಲ್ಲಿ ಒಂದು ಸಾಕ್ಷಿಗಳೆಲ್ಲ ವಿಚಾರ ಮಾಡ್ಕೋಬೇಕಾಗತ್ತೆ. ಆ ಸಾಕ್ಷಿಗಳು ವಿಚಾರ ಮಾಡ್ಕೊಂಡಂಥ ವೇಳೆಯಲ್ಲಿ ಅವರು ಈ ಮಾಧ್ಯಮದವ್ರನ್ನೂ ಯಾರು ಇವಾಗಲೇ ಬಂದಲ್ಲ ಒಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ಅವ್ರದ್ದು ಹೇಳಿಕೆ ಮಾಡ್ಕೋಬೋದು. ಆ ಹೇಳಿಕೆ ಆಧಾರದ ಮೇಲೆ ಮುಂದೆ ಅದನ್ನು 306ಗೂ ತೊಗೋಬೋದು, ಅಥವಾ ಅವನು ಮಾನಸಿಕವಾಗಿ ಆ ನೊಂದಿದ್ದವನ ಮೇಲೆ ಇವರೆಲ್ಲ ಸೇರ್ಕೊಂಡು ಪುನಃ ಅವನಿಗೆ ತೊಂದರೆ ಕೊಟ್ಟಿರೋದಾಗ 305 ಪ್ರಕಾರನೂ ಕೇಸನ್ನ ದಾಖಲು ಮಾಡ್ಕೋಬೋದು. ಆಯ್ತಲ್ಲ. ಸೊ ಆದ್ದರಿಂದ ಈಗ ನಾವು ಮಾನಸಿಕವಾಗಿ ಡಿಪ್ರೆಷನ್ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಈಗ ಅವನೇ ಗಣಪತಿಯವರು ಈಗಾಗಲೇ ನನ್ನ ಹತ್ರ ಕೆಲಸ ಮಾಡಿದ್ದಾರೆ. ನಾನು ACP ಮಲ್ಲೇಶ್ವರ ಆಗಿದ್ದಾಗ ರಾಜಗೋಪಾಲ್ ನಗರದಲ್ಲಿ ಅವರು ಇನ್ಸ್ಪೆಕ್ಟರ್ ಆಗಿದ್ದರು. ಜೊತೆಗೆ ಕರ್ನಾಟಕ ರಾಜ್ಯದ ವಾಲಿಬಾಲ್ ಆಟಗಾರ, ಭಾಳ ಉತ್ತಮವಾದ ವಾಲಿಬಾಲ್ ಆಟಗಾರ. ಅದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಸೊ ಇಂಥ ಒಂದು ವ್ಯಕ್ತಿ ಈ ಒಂದು ಆತ್ಮಹತ್ಯೆ ಅಂತ ಕೃತ್ಯಕ್ಕೆ ಇಳಿದಿದ್ದಾನೆ ಅಂತಂದರೆ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆದು ಸತ್ಯಾಂಶವನ್ನು ತಿಳ್ಕೋಬೇಕು. ಈಗ ಅವ್ರ ಬ್ರದರು ಹೇಳಿದ್ರು ಮತ್ತು ಹಿರಿಯ ಅಧಿಕಾರಿಗಳು ಹೇಳಿದರು ಅಂತಕ್ಕಂಥದ್ದಲ್ಲ ಇಲ್ಲಿ. ಈಗ ತನಿಖೆಯಿಂದ ಎಲ್ಲ ರೀತಿಯಲ್ಲೂ ಈಗ ತಕ್ಷಣವೇ ನಾವು ಇಲ್ಲಿ ಕೂತ್ಕೊಂಡ ತಕ್ಷಣಕ್ಕೆ ಎಲ್ಲ ತನಿಖೆನೂ ಒಂದು ಫೈನಲ್ ಬರಬೇಕು, ಎಲ್ಲ ಮೇಲ್ನೋಟಕ್ಕೆ ನಾವು ಹೇಳ್ಬೋದು ಅಂತಕ್ಕಂಥದ್ದನ್ನ ಹೇಳಕ್ಕಾಗೋದಿಲ್ಲ. ಮೇಲ್ನೋಟಕ್ಕೆ ಅವರು ಮಾಡ್ಕೊಂಡಿರ್ತಕ್ಕಂಥ ಒಂದು ಏನು ಆತ್ಮಹತ್ಯೆ ಇದೆಯಲ್ಲ, ಮೇಲ್ನೋಟಕ್ಕೆ ಎಲ್ಲವೂ ಸಾಧ್ಯ ಸರ್. ಮೇಲ್ನೋಟಕ್ಕೆ ಏನನ್ನ ಬೇಕಾದ್ರೂ ಹೇಳ್ಬಹುದು, ಪ್ರಾಪರ್ ಎವಿಡೆನ್ಸ್ ಇಲ್ಲ. ಅಲ್ಲಿ ಹೋಗಿ ಅವರು ವೈದ್ಯರನ್ನ ಭೇಟಿ ಆಗಿಲ್ಲ, ಅವರ ಡಿಪ್ರೆಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನ ಪಡ್ಕೊಂಡಿಲ್ಲ. ಏಕಾಏಕಿ ಕುಟುಂಬಸ್ಥರು ಹೇಳ್ತಾರೆ ಡಿಪ್ರೆಷನ್ ಅಲ್ಲಿ ಇದ್ರು ಅಂತ, ಅವರ ವೈಫ್ ಹೇಳ್ತಾರೆ ಡಿಪ್ರೆಷನ್ ಅಲ್ಲಿ ಇರ್ಲಿಲ್ಲ, ಕಿರುಕುಳಕ್ಕೆ ಒಳಗಾದ್ರು ಅಂತ. ಎಲ್ಲೋ ಒಂದ್ ಕಡೆ ಕುಟುಂಬಕ್ಕೂ ಕೂಡ ಆ ಮಟ್ಟಿಗಿನ ಒತ್ತಡ ಏನಾದ್ರೂ ಹರಿದು ಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ.